ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. PSI ಟ್ರಾನ್ಸ್ಲೇಷನ್ ನಾವು ಶುರು ಮಾಡಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಬೋರ್ಡ್ ಮೇಲೆ ನಾವು PSI ರಿಯಲ್ ಟ್ರಾನ್ಸ್ಲೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಇಂಗ್ಲಿಷ್ ಟು ಕನ್ನಡ ಆಗಿರುತ್ತೆ. ಸೊ ಕನ್ನಡ ಟು ಇಂಗ್ಲಿಷ್ ಇದು ಡೇ 1 ಆಗಿರುತ್ತೆ. ಲೆಟ್ ಸ್ಟಾರ್ಟ್. ಅವನು ನಿನ್ನೆ ಶಾಲೆಗೆ ಹೋದನು ಅಂತ ಇದೆ. ಓಕೆನಾ? ಸೊ ನೋಡಿದ ತಕ್ಷಣ ಗೊತ್ತಾಗತ್ತೆ ಏನು ನಿನ್ನೆ ಅಂತ ಅಂದಿದ ತಕ್ಷಣ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಟೆನ್ಸ್ ಗೊತ್ತಾಯ್ತು. ಅವನು ಅಂತ ಅಂದ್ರೆ ಯಾರಿಲ್ಲಿ ಸಬ್ಜೆಕ್ಟ್ ಅಂತ ಅಂದ್ರೆ ಕರ್ತೃ, ಹೌದಲ್ವಾ? ಕರ್ತೃ ಆಗತ್ತೆ. ನಿನ್ನೆ ಅಂತ ಅನ್ನೋದು ಅದು ಟೈಮ್ ಎಕ್ಸ್ಪ್ರೆಷನ್ ಆಗುತ್ತೆ, ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳ್ತೀವಿ. ಶಾಲೆ ಅನ್ನೋದು ಪ್ಲೇಸ್, ಓಕೆನಾ? ಆಬ್ಜೆಕ್ಟ್ ಅಲ್ಲ, ಕರ್ಮಪದ ಅಲ್ಲ. ಇವಾಗ ನಾನು ಹೋದನು ಅನ್ನೋದಕ್ಕೆ ಏನನ್ನು ಯಾರನ್ನು ಅಂತ ಕ್ವಶನ್ ಮಾಡಿದಾಗ ಅಲ್ಲಿ ನನಗೆ ಸರಿಯಾದ ಉತ್ತರ ಶಾಲೆ ಅನ್ನೋದು ಸಿಗೋದಿಲ್ಲ. ಸೊ ಶಾಲೆ ಅನ್ನೋದೇನು ಪ್ಲೇಸ್ ನೇಮ್ ಅಷ್ಟೇನೆ, ಕರ್ಮಪದ ಅಲ್ಲ. ನೆಕ್ಸ್ಟ್ ಆಕ್ಷನ್ ಏನಿದೆ, ಹೋಗಿದ್ದನು ಅಂತ ಇದೆ ಮತ್ತೆ ಹೋದನು ಅಂತ ಇದೆ. ಸೊ ನಾನು ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಕ್ಕಿಂತ ಮುಂಚೆ ಒಂದಷ್ಟು ಟಿಪ್ಸ್ ನ ಕೊಡ್ಬೇಕು. ಏನು ಅಂತ ಅಂದ್ರೆ ಇವಾಗ ಸೊ ಇಲ್ಲಿ ಹೋದನು ಮತ್ತೆ ಹೋಗಿದ್ದನು, ಓಕೆನಾ? ಎರಡೂ ಇದೆ, ಎರಡೂ ಕೂಡ ಪಾಸ್ಟ್ ಟೆನ್ಸ್. ಎರಡೂ ಕೂಡ ಏನಾಗುತ್ತೆ ಪಾಸ್ಟ್ ಟೆನ್ಸ್. ಬೇಕು ಅಂತಾನೆ ನಾನು ಇಲ್ಲಿ ಹೋದನು ಮತ್ತೆ ಹೋಗಿದ್ದನು ಎರಡೂ ಹಾಕಿದ್ದೀನಿ. ನಮಗೆ ಪ್ರೆಸೆಂಟ್ ಟೆನ್ಸ್ ಬಂತು ಅಂದಾಗ ಏನಾಗುತ್ತೆ, ಇದು ಕನ್ಫ್ಯೂಷನ್ ಆಗುತ್ತೆ ನಾವು ಟೆನ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ, ಅದಕ್ಕೆ ಸ್ಪೆಸಿಫೈ ಮಾಡಿ ಹೇಳ್ತಿದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್ ಆದ್ರೆ ಏನಾಗುತ್ತೆ, ಹೋಗುವನು ಆಗುತ್ತೆ, ಅಂದ್ರೆ ಈಗ ಹೋಗ್ತಾನೆ ಅಂತ, ಓಕೆನಾ? ವರ್ತಮಾನ ಇದು. ಫ್ಯೂಚರ್ ಆದ್ರೆ ಏನಾಗುತ್ತೆ, ಹೋಗುತ್ತಾನೆ. ನೀವು ಕನ್ನಡ ಗ್ರಾಮರ್ ನ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ ಉತ್ತಾ ಅನ್ನೋದು ಬರುತ್ತೆ ಫ್ಯೂಚರ್ ಟೆನ್ಸ್ಗೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಯೂಶಲಿ ಹೋದನು ಅಂತ ಅಂದ್ರೆ ನಾರ್ಮಲ್ ಅಂತ ಅನ್ಸುತ್ತೆ, ಹೋಗಿದ್ದನು ಅಂತ ಅಂದ್ರೆ ನಾವು ಪರ್ಫೆಕ್ಟ್ ಟೆನ್ಸ್ ಏನಾದ್ರು ಯೂಸ್ ಮಾಡ್ಬೇಕಾ ಅಂತ ಕನ್ಫ್ಯೂಷನ್ ಬರುತ್ತೆ. ಯಾವುದೇ ಸೆಂಟೆನ್ಸ್ ನ ನೀವು ನೋಡಿದಾಗ ಅಲ್ಲಿ ಬರೀ ಒಂದು ಈ ತರ ಸಿಂಪಲ್ ಸೆಂಟೆನ್ಸ್ ಇತ್ತು ಅಂತ ಅಂದ್ರೆ ದಯವಿಟ್ಟು ಏನು ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿ. ಇನ್ನೊಂದು ಇಲ್ಲಿ ಎರಡೆರಡು ಆಕ್ಷನ್ ಇದೆ. ನೀವು ಟೆನ್ಸ್ ಓದ್ಬೇಕಾದ್ರೆ ಓದಿರ್ತೀರ, ಯೂಶಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಇನ್ನೊಂದಕ್ಕಿಂತ ಮುಂಚೆ ನಡೀತು ಯಾವಾಗ ಪಾಸ್ಟ್ ಅಲ್ಲಿ ಅನ್ನೋದನ್ನ ಹೇಳ್ಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಟೆನ್ಸ್ ನ ನೋಡಿ, ವೆನ್ ಐ called him, he had gone to school ಅಂತ ತಗೊಳ್ಳೋಣ, ಓಕೆನಾ? ನಾನು ಅವನಿಗೆ ಕಾಲ್ ಮಾಡೋ ಅಷ್ಟರಲ್ಲಿ ಅವನು ಆಲ್ರೆಡಿ ಏನು ಸ್ಕೂಲ್ಗೆ ಹೋಗಿದ್ದ ಅಂತ. ಸೊ ಇಲ್ಲಿ ಏನಾಯ್ತು, ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡಿದ್ವಿ, ಒಂದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡಿದ್ವಿ. ಈ ತರ ಇತ್ತು ಅಂದಾಗ ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ, ಪಾಸ್ಟ್ ಪರ್ಫೆಕ್ಟ್ ನ ಯೂಸ್ ಮಾಡ್ಬೇಕು. ಬರೀ ಏನು ಇಲ್ಲ ಅಲ್ಲಿ ಎರಡೆರಡು ಆಕ್ಷನ್ ಏನೂ ಇಲ್ಲ, ಒಂದೇ ಆಕ್ಷನ್ ಇದೆ ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡ್ಬೇಕು, ಓಕೆನಾ? ಸೊ ಕನ್ಫ್ಯೂಷನ್ ಆಗ್ಬೇಡಿ. ಯೂಶಲಿ ನಿಮಗೆ ಸಿಂಪಲ್ ಸೆಂಟೆನ್ಸ್ ಅಂತ ಏನು ಇರಲ್ಲ ಅಲ್ವಾ, ನಿಮ್ಗೆ ಒಂದೊಂದೇ ಸೆಂಟೆನ್ಸ್ ಏನು ಕೊಡಲ್ಲ. ಸೊ ನಿಮಗೆ ಎರಡೆರಡು ಸೆಂಟೆನ್ಸ್ ಅಂದ್ರೆ ಪ್ಯಾಸೇಜ್ ಅಲ್ಲೇ ಇರುತ್ತೆ ನಿಮಗೆ ಸೆಂಟೆನ್ಸ್. ಸೊ ಅವಾಗ ನೀವು ಅಲ್ಲಿ ಏನ್ ಕೊಟ್ಟಿದ್ದಾರೆ ಸೆಂಟೆನ್ಸ್ ಅದ್ರ ಬೇಸ್ಡ್ ಇಟ್ಕೊಂಡು ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ಬೇಕಾ ಅಥವಾ ಪಾಸ್ಟ್ ಪರ್ಫೆಕ್ಟ್ ನ ಯೂಸ್ ಮಾಡ್ಬೇಕಾ ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಅಂಡ್ ಟೆನ್ಸಸ್ ಗಳದ್ದು ಅಪ್ಲಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಸಿಂಪಲ್ ಪಾಸ್ಟ್ ಎಲ್ಲಿ ಬೆಳೆಸ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಎಲ್ಲಿ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಎಲ್ಲಿ ಬರುತ್ತೆ. ಸೊ ಇದ್ರದ್ದು ಅಪ್ಲಿಕೇಶನ್ಸ್ ಜಸ್ಟ್ ನಿಮ್ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕಾಗಲ್ಲ. ಸೊ ಅದನ್ನ ಎಲ್ಲಿ ಬೆಳೆಸ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇವಾಗ ಟ್ರಾನ್ಸ್ಲೇಷನ್ ಮಾಡೋಣ. ಇಲ್ಲಿ ಅವನು ಅಂತ ಅಂದ್ರೆ ಏನಾಗತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹೌದಲ್ವಾ? ಸೊ ಅದಕ್ಕೆ ನಾವು ಏನ್ ಯೂಸ್ ಮಾಡ್ಬೋದು, ನಮಗೆ ಬರೋದೇ ಏನು ಇಲ್ಲಿ ಅವನು ಅಂತ ಅಂದ್ರೆ ನಮಗೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಯಾವ್ದು ಬರುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಬರುತ್ತೆ, ಹೌದಲ್ವಾ? ಹಿ. ಅವನು. ನಿನ್ನೆ ಅಂದ್ರೆ ಎಸ್ಟರ್ಡೇ. ಜಸ್ಟ್ ಅಲ್ಲಿ ಏನಿದೆಯೋ ಅದನ್ನೇ ಮಾಡ್ತಿದ್ದೀನಿ ನಾನು. ಆಮೇಲೆ ಪದಗಳನ್ನ ಜೋಡ್ಸೋಣ. ಎಸ್ಟರ್ಡೇ, ಶಾಲೆ ಪ್ಲಸ್ ಗೆ ಅಂತ ಇದೆ, ಹೌದಲ್ವಾ? ಶಾಲೆ ಅಂದ್ರೆ ಸ್ಕೂಲು, ಅಲ್ಲಿ ಗೆ ನಾವ್ ಏನ್ ಯೂಸ್ ಮಾಡ್ಬೇಕಾಗತ್ತೆ, ಟು ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಟು ಪ್ರಿಪೋಸಿಷನ್ ನಮ್ಗೆ ಡೈರೆಕ್ಷನ್ ನ ಹೇಳುತ್ತೆ. ಹೋದನು ಅಂತ ಇದೆ, ಸೊ ನಾನು ಆಲ್ರೆಡಿ ಹೇಳ್ದೆ ನನ್ಗಲ್ಲಿ ಒಂದೇ ಟೆನ್ಸ್ ಇರೋದ್ರಿಂದ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯೂಸ್ ಮಾಡ್ಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡೋದಿಕ್ಕಾಗಲ್ಲ. ಸೊ ಇಲ್ಲಿ ಸ್ಟ್ರಕ್ಚರ್ ಯಾವ ತರ ಇದೆ,
ಕರ್ತೃ ಇದೆ, ಅದಾಗಿದಾದ್ಮೇಲೆ ಟೈಮ್ ಎಕ್ಸ್ಪ್ರೆಷನ್ ಇದೆ, ಮತ್ತೆ ನಿಮಗೆ ಪ್ಲೇಸ್ ನೇಮ್ ಇದೆ, ಅದಾಗಿದಾದ್ಮೇಲೆ ಹೋದನು ಅನ್ನೋದು ವರ್ಬ್ ಆಗುತ್ತೆ. ಸೊ ಆದ್ರೆ ಇಲ್ಲಿ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು, ಸಬ್ಜೆಕ್ಟು ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಏನಾದ್ರು ಇತ್ತು ಅಂತ ಅಂದ್ರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಪ್ಲೇಸ್ ಬರಬೇಕು, ಅದಾಗಿದಾದ್ಮೇಲೆ ಟೈಮ್ ಎಕ್ಸ್ಪ್ರೆಷನ್ ಯಾವಾಗ್ಲೂ ಕೂಡ ಲಾಸ್ಟ್ ಅಲ್ಲಿ ಬರ್ಬೇಕಂತ ಹೇಳಿದೀನಿ. ಸೊ ಇದರಲ್ಲಿ ಸಬ್ಜೆಕ್ಟ್ ಯಾವುದು ನಮಗೆ ಹಿ, ಹೌದಲ್ವಾ, ಹಿ. ಅದಾಗಿದಾದ್ಮೇಲೆ ನಮಗೆ ವರ್ಬ್ ಬರಬೇಕು. ಸೊ ವರ್ಬ್ ಏನ್ ಬರ್ಬೇಕಲ್ಲಿ, ವೆಂಟ್ ಇದೆ, ಹಿ ವೆಂಟ್. ಟು ಬರ್ಬೇಕಲ್ವಾ, ಯಾಕಂದ್ರೆ ಗೆ ಆಡೋನ್ ಆಗಿದೆ. ಟು ಎಲ್ಲಿಗೆ, ಸ್ಕೂಲ್ಗೆ. ಯಾವಾಗ, ಎಸ್ಟರ್ಡೇ. he went to school yesterday. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ಹೌದು, ವರ್ಬ್ ಬಂತು, ವೆಂಟ್ ಪ್ಲಸ್ ಟು ಪ್ರಿಪೋಸಿಷನ್, ಅದಾಗಿದಾದ್ಮೇಲೆ ಪ್ಲೇಸು, ನೆಕ್ಸ್ಟ್ ಟೈಮ್ ಎಕ್ಸ್ಪ್ರೆಷನ್. ಈ ತರ ಟ್ರಾನ್ಸ್ಲೇಷನ್ ನ ಮಾಡ್ಬೇಕಾಗತ್ತೆ. ಸೊ ಇದು ನೀವು ನಿಮಗೆ ಇಲ್ಲಿ ಏನೇನು ಸ್ಟ್ರಕ್ಚರ್ ಏನಿದೆ, ಕನ್ನಡ ಸೆಂಟೆನ್ಸ್ ಬಂತು ಅಂದಾಗ ಸ್ಟ್ರಕ್ಚರ್ ಏನಿದೆ, ಇಂಗ್ಲಿಷ್ ಸೆಂಟೆನ್ಸ್ ಬಂತು ಅಂದಾಗ ಸ್ಟ್ರಕ್ಚರ್ ಏನಿದೆ, ಎರಡೂ ಕೂಡ ಗೊತ್ತಿರ್ಬೇಕಾಗತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ತರ ವರ್ಡ್ಸ್ ಬಂತು ಅಂದಾಗ, ಎಕ್ಸ್ಟ್ರಾ ವರ್ಡ್ಸ್ ಗಳು ಬಂತು ಅಂದಾಗ ಯಾವ ಪ್ರಿಪೋಸಿಷನ್ ನ ಹಾಕ್ಬೇಕು ಅನ್ನೋದು ಗೊತ್ತಿರ್ಬೇಕು, ಮತ್ತೆ ಟೆನ್ಸಸ್ ಗಳದ್ದು ಅಪ್ಲಿಕೇಶನ್ ಗೊತ್ತಿರ್ಬೇಕು. ಇಷ್ಟು ಗೊತ್ತಿದ್ರೆ ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ನ ಮಾಡ್ಬೋದು. ಸೊ ಓಕೆನಾ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ನಿಮ್ ಹೋಮ್ ವರ್ಕ್ ನ ನೋಡೋಣವಾ? ಕೆಲವೊಬ್ರು ಏನು ಆಕ್ಚುಲಿ ತುಂಬಾ ಖುಷಿ ಆಯ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ರೆಸ್ಪಾಂಡ್ ಮಾಡಿದೀರಾ ಫಸ್ಟ್ ವಿಡಿಯೋಗೆ. ಸೊ ಅದಕ್ಕೆ ಏನು ಕರೆಕ್ಟ್ ಆನ್ಸರ್ ಇದೆ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಈ ಇವತ್ತಿನ ಡೇದು ನಿಮ್ಗೆ ಹೋಮ್ ವರ್ಕ್ ಬಂತು ಅಂದ್ರೆ, ಅವಳು ಮಾರುಕಟ್ಟೆಗೆ ಹೋದಳು, ಅವರು ಪಂದ್ಯವನ್ನು ಗೆದ್ದರು. ಸೊ ಇದು ಹೋಮ್ ವರ್ಕ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ನೀವು ಹೋದಳು ಬದಲು ಹೋಗಿದ್ದಳು ಮಾಡ್ಕೋಬಹುದು. ಡಿಫ್ರೆನ್ಸ್ ಗೊತ್ತಿರ್ಲಿ ಅಷ್ಟೇ. ಎರಡು ಪಾಸ್ಟ್ ಟೆನ್ಸೇ ಅಲ್ವಾ? ಸೊ ಪಾಸ್ಟ್ ಸಿಂಪಲ್ ಪಾಸ್ಟ್ ನ ಯಾವಾಗ ಯೂಸ್ ಮಾಡ್ಬೇಕು, ಪಾಸ್ಟ್ ಪರ್ಫೆಕ್ಟ್ ನ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿ. ಹೇಳಿದೀನಿ, ಪಾಸ್ಟ್ ಪರ್ಫೆಕ್ಟ್ ಬಂತು ಅಂದ್ರೆ 2 ಆಕ್ಷನ್ ಇರ್ಬೇಕು. ಸಿಂಪಲ್ ಪಾಸ್ ಬಂತು ಅಂದ್ರೆ ಒಂದೇ ಆಕ್ಷನ್. ನಿಮ್ಗೆ ಅದು ಪರ್ಫೆಕ್ಟ್ ಟೆನ್ಸ್ ಅಂತ ಅನ್ಸಿದ್ರು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಸಿಂಪಲ್ ಪಾಸ್ ನ ಬೆಳೆಸ್ಬೇಕಾಗತ್ತೆ. ಇವೆರಡೂ ಇರೋ ಟೆನ್ಸ್ ಗಳನ್ನ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಖಂಡಿತ ನಾನು ಪುಟ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.